ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ ಮಾತಿಗೆ ಸಾಕ್ಷಿಯಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಪುಟ್ಟರಂಗಶೆಟ್ಟಿ ಕಚೇರಿಯ ಟೈಪಿಸ್ಟ್ನಿಂದ 25,72,000 ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ವಿಧಾನಸೌಧದಲ್ಲಿರುವ ಸಚಿವರ ಕೊಠಡಿಯಿಂದ ಹೊರಬರ್ತಾ ಇದ್ದ ಸಚಿವರ ಕಚೇರಿಯ ಟೈಪಿಸ್ಟ್ ಮೋಹನ್ ಕೈಯಲ್ಲಿದ್ದ ಕಪ್ಪು ಕೆಂಪು ಬ್ಯಾಗ್ನಲ್ಲಿ 2,000 ರೂಪಾಯಿ ನೋಟುಗಳ ಕಂತೆಯೇ ಪತ್ತೆಯಾಗಿದೆ. ಮೊದಲು ಈ ದುಡ್ಡು ತನ್ನದೆಂದು ಹೇಳಿದ್ದ. ನಿನ್ನೆ ಗುತ್ತಿಗೆದಾರರೊಬ್ಬರು ವಿಧಾನಸೌಧದಲ್ಲಿ ಬ್ಯಾಗ್ನಲ್ಲಿ ಹಣ ತಂದಿದ್ದರು. ಬ್ಯಾಗ್ನಲ್ಲಿದ್ದ ಹಣ ನೋಡಿದ್ದವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಟೈಪಿಸ್ಟ್ ಮೋಹನ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಇತ್ತ ಹಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಪುಟ್ಟರಂಗಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ. 6 ಗಂಟೆಗೆ ನನಗೆ ಈ ವಿಷಯ ಈ ಥರ ಹಿಂದುಳಿದ ವರ್ಗ ಕಲ್ಯಾಣ ಸಚಿವರ ಕೊಠಡಿಯಿಂದ ಯಾರವ್ರ ಸಿಬ್ಬಂದಿ ಮೋಹನ್ ಅನ್ನೋನು ಅವ್ರ ಪಿ ಎ ಅಂತ ನಾನು ಅಂತ ಅಲ್ಲ ಅವನಲ್ಲ, ಅವನ ಇಬ್ಬರನ್ನ ಒಬ್ಬ ಮಂಜು ಕೃಷ್ಣಪ್ಪನ ಇಬ್ಬರನ್ನು ಸ್ವಲ್ಪ ಅನುಮಾನ ಮೇಲೆ ಅವ್ರನ್ನ ತೆಗೆದಾಕಿದ್ದೀನಿ ಈಗಾಗಲೇ. ನನ್ನದೇ ಶಿವಶಂಕರ ಅಂತ ನನ್ನ ಪಿ ಎಸ್ ಇರ್ತಕ್ಕಂಥದ್ದು. ಆಗ ಇವನು ಟೈಪಿಸ್ಟು ಅಂತ ಅವ್ನು ನಾನು ನೋಡೇ ಇಲ್ಲ. ಇದು ಹೇಳಬೇಕು ಅಂತಂದರೆ ಅವ್ನ ಮುಖನೇ ನೋಡಿಲ್ಲ, ನನ್ನ ಎದುರುಗಂಬ ಬಂದು ನಿಂತೂ ಇಲ್ಲ. ಹಾಗಾಗಿ ಈ ವಿಷಯ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ವಿನಾಕಾರಣ 20 ಲಕ್ಷಕ್ಕೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಸಿಕ್ತು, ಇವ್ರಿಗೆ ಯಾರೋ ಕಾಂಟ್ರಾಕ್ಟ್ದಾರ್ಕು ಅಂತಂದು ಕೊಟ್ಟರು ಅನ್ನೋದು ಸರಿಯಲ್ಲ. ಹಾಗಾಗಿ ಎಂಕ್ವೈರಿ ಆಗಲಿ, ಬೇಕಾದ್ರೆ ಯಾವ ಎಂಕ್ವೈರಿ ಯಾರು ಆಗಲಿ, ತಪ್ಪಿದ್ರೆ ಬೇಕಾದ್ರೆ ಯಾವ ಶಿಕ್ಷೆನಾರು ಆಗಲಿ, ಅದಕ್ಕೆ ನಾನು ಬದನಾಗಿರ್ತೀನಿ. ನಾನು ಅದನ್ನು ವಿರೋಧವಾಗಿ ಹೋಗಲ್ಲ. ಅದು ತಪ್ಪನ್ನು ಸರಿ ಅಂತ ವಾದ ಮಾಡ್ತಕ್ಕಂಥ ಮುಟ್ಟಾಳರು ಯಾರು ನಾನು ಅಂಥ ಮನಸ್ಸಿನಲ್ಲ, ಅದರ ವಾದನೂ ಮಾಡೋದು. ಟೈಪಿಸ್ಟ್ ಮೋಹನ ಅಂತ ನೆನ್ನ ಎಷ್ಟೇ ಕೂತಾಗಿರೋದು. ಆ ರೂಮ್ಗೂ ನನ್ನ ಬೇರೆಯವರು ಅದು ಇರ್ತದೆ ಅಫಿಷಿಯಲ್ ರೂಮು. ಇವರೆಲ್ಲ ಸ್ವತಃ ಸಚಿವರಾಗಿರುವಂತಹ ಪುಟ್ಟರಂಗಶೆಟ್ಟಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಿನ್ನೆ ನಿಮ್ಮ ಕೊಠಡಿಯಲ್ಲಿ ಸಿಕ್ಕಿರುವಂತಹ ಈ ಹಣಕ್ಕೆ ಟೈಪಿಸ್ಟ್ ಮೋಹನ್ ತಗೊಂಡ್ಕೊಂಡು ಹೊರಗಡೆ ಬರ್ತಾ ಇದ್ರು, ಏನ್ ಹೇಳ್ತೀರಾ ಸರ್? ನಾನು ಯಾವುದೇ ತನಿಖೆಗೂ ಸಿದ್ಧ ಅಂತ ನೋಡಿಲ್ಲ ನಾನು ಸರ್. ನನಗ್ ಗೊತ್ತಿಲ್ಲ ಅದು. ನಾನು ಮೊನ್ನೆ ಇಲ್ಲಿ ಎಲ್ಲ ನನ್ನ ಸಣ್ಣ ಪುಟ್ಟ ಪೈನ ಕೊಟ್ಟು ನೆನ್ನೆ ಅದೇ ಮನೆಗಿನ ಸಿಎಂ ನೋಡ್ಕೊಂಡು ನೆನ್ನೆ ಬೆಳಗ್ಗೆ ಬಿಟ್ಟು ಊರಿಗೆ ಬಂದಿದ್ದೀನಿ. ನಾನು 4-5 ಗಂಟೆ ಮೇಲೆ 5 ಗಂಟೆ ಮೇಲೆ ಆ ಟಿವಿಲಿ ಏನೋ ಬಂದಾಗ ನೋಡಿ ಅಷ್ಟೇ ಗೊತ್ತಾಗಿದೆ. ನನಗೆ ಏನೋ ಮಾಹಿತಿ ಗೊತ್ತಿಲ್ಲ. ಓಕೆ ಸರ್, ಬಟ್ ಬೇರೆ ಯಾರಾದ್ರೂ ಓಕೆ, ಸಚಿವ ಪುಟ್ಟರಂಗಶೆಟ್ಟಿ ಅವರು ತುಂಬಾ ಶಾರ್ಟ್ ಆಗಿ ಆನ್ಸರ್ ಮಾಡಿ ಕಟ್ ಮಾಡಿದ್ದಾರೆ. ಅವ್ರು ಏನು ಹೇಳಬೇಕು ಅದನ್ನು ಹೇಳಿ ಕಾಲನ್ನು ಕಟ್ ಮಾಡಿದ್ದಾರೆ. ಯಾರು ಬಂದಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ, ಯಾರು ತಗೊಂಬಂದು ಇಟ್ಟಿದ್ದಾರೋ ಅನ್ನೋದೇ ಗೊತ್ತಿಲ್ಲ. ಮೋಹನ್ ಯಾರು ಅಂತ ಟೈಪಿಸ್ಟ್, ಬಟ್ ಇದನ್ನೋ ಇಲ್ವೋ ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ. ನಾನು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಅಂದರೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋಕ್ಕೆ ಹೋಗಿದ್ದೆ ಅಂತ ಹೇಳಿ ಆನ್ಸರ್ ಮಾಡಿದ್ರು. ಬಟ್ ನಾವು ಏನು ಕೇಳ್ತಾ ಇದೀವೋ ಆ ಕ್ವಶನಿಗೆ ಪುಟ್ಟರಂಗಶೆಟ್ಟಿ ಅವರು ಆನ್ಸರ್ ಮಾಡಲಿಲ್ಲ.